ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಗೊಂದೊಳ್ಳೆ ರೆಸಿಪಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಪನ್ನೀರ್ ರೋಲ್ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕೊಡ್ಬೋದು. ತುಂಬ ಹೆಲ್ದಿ ರೆಸಿಪಿ ಇದು. ಸೊ ನಮಗಿದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಪನ್ನೀರು ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಫಸ್ಟ್ ಮ್ಯಾರಿನೇಷನ್ ಪ್ರಾಸೆಸ್ ಇದು. ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಬಿಡೋಣ ಸ್ವಲ್ಪ ಹೊತ್ತು. ಈಗ ಖಾರದ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಧನಿಯಾ ಪುಡಿ ಆದಮೇಲೆ ಸ್ವಲ್ಪ ಗರಂ ಮಸಾಲ, ಒಂದು ಚಿಟಕಿ ಗರಂ ಮಸಾಲ, ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಾಟ್ ಮಸಾಲ, ಒಂದು 2 ಸ್ಪೂನ್ ಕರ್ಡ್, ಈ ಕರ್ಡ್ ಎಲ್ಲ ಚೆನ್ನಾಗಿ ಹಾಕಿದ್ಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಆ್ಯಕ್ಚುಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕೆಲವರು ಇದನ್ನು ಗ್ರೇಟ್ ಮಾಡಿನೂ ಇದನ್ನು ಮಾಡ್ಬೋದು ರೋಲ್ ಒಳಗಡೆ. ಬಟ್ ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ನಮ್ಮ ಅಕ್ಕನ ರೆಸಿಪಿ. ಅವರು ಈ ಥರ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಸ್ನ್ಯಾಕ್ ಐಟಮ್ಸ್ ಎಲ್ಲ. ಸೊ ನಾವು ಟ್ರೈ ಮಾಡೋಣ ಅಂತ ನಮ್ಮ ಅಕ್ಕನ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸನ್ನ ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಳ್ಳೋಣ. ಒಂದು 2-3 ಹನಿ ಸಾಕು. ನೋಡಿಕೊಂಡು ಟ್ಯಾಂಗಿನೆಸ್ ಹೆಂಗೆ ಬೇಕೋ ಹಂಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾವು ಅದನ್ನು 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀವಿ. ಅದು ಮ್ಯಾರಿನೇಷನ್ ಆದಮೇಲೆ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಒಗ್ಗರಣೆ ಪ್ರಾಸೆಸ್ಸು. ಲೈಕ್ ಬಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಆಯಿಲ್ ಏನು ಆ್ಯಡ್ ಮಾಡಿಲ್ಲ ಇದರಲ್ಲಿ, ಜಸ್ಟ್ ಬಟರ್ ಜೊತೆ ಫ್ರೆಶ್ ಆಗಿರೋ ವೆಜ್ಜೀಸ್ನ ಆ್ಯಡ್ ಮಾಡ್ಕೊಳ್ತೀವಿ. ಮೊದಲಿಗೆ ಏನು ಮಾಡ್ತೀವಿ ಅಂದರೆ, ಇದು ಮ್ಯಾರಿನೇಟ್ ಆಗಿರೋ ಕ್ಯೂಬ್ಸ್ ಏನಿದೆ ಅದನ್ನು ಚೆನ್ನಾಗಿ ಬಟರ್ನಲ್ಲಿ ಫ್ರೈ ಮಾಡ್ತೀವಿ. ಅದು ಬಂದ್ಬಿಟ್ಟು ಚೆನ್ನಾಗಿ ರೋಸ್ಟ್ ಆಗಬೇಕು. ಒಂದು 90-95% ಡ್ರೈ ರೋಸ್ಟ್ ಥರ ಹಾಕಬೇಕು. ಚೆನ್ನಾಗಿ ಆ ಮಸಾಲ ಎಲ್ಲ ಮೆತ್ಕೊಳ್ಬೇಕು. ಅದಕ್ಕೆ ನೋಡಿ, ಆ ನೀರಿನ ಅಂಶ ಏನಿದೆ ಅದೆಲ್ಲ ಡ್ರೈ ಆಗಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇವಾಗ ಪನ್ನೀರು. ಹಾಗೇನೂ ತಿಂದ್ಬಿಡ್ಬೋದು. ಇದಕ್ಕೆ ನಾವು ನೋಡಿ, ಇದಕ್ಕೆ ಫ್ರೆಶ್ ವೆಜೀಸ್ನ ಆ್ಯಡ್ ಮಾಡ್ಕೊಳ್ತಿದ್ದೀವಿ. ಕ್ಯಾಪ್ಸಿಕಮ್ ನಮ್ಗೆ ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೋದು. ಆನಿಯನ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ತೆಳ್ಳಗೆ ಹೆಚ್ಚಿಟ್ಕೊಂಡು ಇದೆಲ್ಲ ತೆಳ್ಳಗೆ ಬಾಯಿಗೆ ಸಿಗೋ ಥರ ಚೆನ್ನಾಗಿ ಇದನ್ನು ಜಸ್ಟ್ ಬಿಸಿ ಮಾಡ್ಕೊಳ್ತೀವಿ. ತೀರಾ ಕುಕ್ ಮಾಡೋದೇನು ಬೇಡ, ಇದು ನೀರು ಬಿಟ್ಕೊಂಬಿಡುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಟೊಮ್ಯಾಟೊ, ಫ್ರೆಶ್ಲಿ ಚಾಪ್ ಮಾಡಿರೋ ಟೊಮ್ಯಾಟೋಸು ಆ್ಯಡ್ ಮಾಡಿಕೊಂಡು, ಮತ್ತು ಸೌತೆಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಸೌತೆಕಾಯಿ ಫ್ಲೇವರ್ ಅಂತೂ ಆಸಮ್ ಆಗಿರುತ್ತೆ ತಿಂತಾಯಿದ್ರೆ. ಆಲ್ಮೋಸ್ಟ್ ನೋಡಿ, ಇದಕ್ಕೆ ನಾವು ಸ್ವಲ್ಪ ಚಾಟ್ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ನಾವು ನೆಕ್ಸ್ಟ್ ಚಪಾತಿ ನಾರ್ಮಲಾಗಿ ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀವಿ. ಕೆಲವರು ಮೈದಾ ಯೂಸ್ ಮಾಡ್ತಾರೆ. ಸೊ ನಾವು ಕಂಪ್ಲೀಟಾಗಿ ವೀಟ್ ನೋಡಿ ಈ ಥರ ರೋಲ್ ಮಾಡಿಬಿಟ್ಟು ಆಯಿಲ್ ಹಚ್ಕೊಂಡು ರೋಲ್ ಮಾಡಿಕೊಂಡು ಇದನ್ನು ಈ ಥರ ರೌಂಡಾಗಿ ಉಂಡೆ ಮಾಡಿಬಿಟ್ಟು ಲಟ್ಟಿಸ್ಕೊಂಡು ಸೊ ಚಪಾತಿ ಆಕಾರದಲ್ಲಿ ರೆಡಿ ಮಾಡ್ಕೊಳ್ಳೋದು. ಇದು ಲೇಯರ್ ಆಗಿರುತ್ತೆ, ತಿಂತಾಯಿದ್ರೆ ಲೇಯರ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ನೋಡಿ ಹೇಗೆ ಬಿಟ್ಕೊಳ್ತಾ ಇದೆ ಲೇಯರ್ಸ್ ಎಲ್ಲ. ಹಂಚ್ಕಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಘೀ ಹಾಕ್ಕೊಂಡು, ಘೀನೋ ಆಯಿಲ್ ಏನಾದರೂ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದಕ್ಕೆ ಸ್ವಲ್ಪ ನಾನು ಎಗ್ಲೆಸ್ ಮೈನಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮಧ್ಯದಲ್ಲಿ ಅದು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಸ್ಟಫಿಂಗ್ನೆಲ್ಲ ಇದ್ರ ಮಧ್ಯದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೆಚಪ್ಪನ್ನ ಎಷ್ಟು ಬೇಕಷ್ಟು ಕೆಚಪ್ನ ಆ್ಯಡ್ ಮಾಡಿಕೊಂಡು ಇದನ್ನು ಟೈಟಾಗಿ ರೋಲ್ ಮಾಡ್ಕೊಳ್ಬೋದು. ಇದನ್ನು ನಾವು ಪಾಕೆಟ್ಸ್ ಥರನೂ ಕ್ಲೋಸ್ ಮಾಡ್ಬೋದು. ಈ ಥರನೂ ರೋಲ್ ಮಾಡಿಕೊಂಡು ಕಟ್ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಬಾಯಿ ತುಂಬ ಸಿಗುತ್ತೆ ಪನ್ನೀರ್ ತಿಂತಾಯಿದ್ರೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಒಳ್ಳೆ ರೆಸಿಪೀಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಹೀಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.